1 ಮಿಲಿಯನ್ ನಂದು ಅಪ್ಪ ತಂದಿದ್ದು ಇಷ್ಟು ಚೆನ್ನಾಗಿ ಆಗಿದೆ, ಇಷ್ಟು ಗಮ್ ಅಂತೈತೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತು ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ಲ, ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾನು ಬೆಳಗ್ಗೆ ಅಕ್ಕಿ ರೊಟ್ಟಿ ಮಾಡ್ತಿದ್ದೀನಿ, ಈರುಳ್ಳಿ ಅಕ್ಕಿ ರೊಟ್ಟಿ. ಸೊ ಮಧ್ಯಾಹ್ನ ನಾನು ರಾಜ್ಮಾ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ನೀವು ನೋಡಿ, ನನ್ನ ಫ್ಯಾಮ್ಲಿಗೆ ನೀವು ಜಾಯ್ನ್ ಆಗಿ, ಸೊ ಸಪೋರ್ಟ್ ಮಾಡಿ. ನೋಡಿ ಇಷ್ಟು ದೊಡ್ಡ ಪಿಂಪಲ್ ಬಂದಿದೆ. ಸೊ ಓಕೆ, ಬನ್ನಿ ಶುರು ಮಾಡಿ. ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಇವಾಗ ಸ್ವಲ್ಪ ಚಿರೋಟಿ ರವೆ ಅಷ್ಟು ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಹಾಕೋಣ. ಸೊ ಇವಾಗ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಅಕ್ಕಿ ರೊಟ್ಟಿ ಅಂದರೆ ಈರುಳ್ಳಿ ಜಾಸ್ತಿ ಹಾಕಬೇಕು. ಸೊ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಇವಾಗ ಹಸಿಮೆಣಸಿನ್ಕಾಯಿ ಉಪ್ಪು ಹಾಕ್ತಿದ್ದೀನಿ. ಬಿಸಿ ಎಣ್ಣೆ ಹಾಕ್ತಿದ್ದೀನಿ. ಕಲಿಸ್ಬೇಕು ಚೆನ್ನಾಗಿ. ಇಲ್ಲಿ ನೀರು ಹಾಕಿ ಕಲಸೋಣ. ಸಬ್ಜಿಗೆ ಸೊಪ್ಪು ಹಾಕೋಬೋದು ಇತ್ತು, ಆದರೆ ಸಬ್ಜಿಗೆ ಸೊಪ್ಪು ಇಲ್ಲ, ಮರ್ತುಬಿಟ್ಟಿದೆ ತರಿಸೋಕ್ಕೆ. ಸೊ ಇಲ್ಲಿ ಕಲಿಸಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಹಾಕೊಳ್ಳಿ. ಸೊ ನಾನು ಇದೇ ಹಂಚಲ್ಲೇ ಮಾಡ್ತಾಯಿದ್ದೀನಿ. ನೀವು ಬಟರ್ ಪೇಪರ್ ಬಾಳೆ ಎಲೆ ಅದರಲ್ಲಿ ಮಾಡಿ ನೀವು ಹಂಚಲ್ಲಿ ಹಾಕ್ಬೋದು. ಆ್ಯಕ್ಚುಲಿ ನಾನು ಅದೇ ಎರಡು ತರಿಸಿಲ್ಲ, ಸೊ ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ ಇವತ್ತು. ನೀವು ಬೇಕಂದರೆ ತರಿಸ್ಕೊಂಡು ಮಾಡ್ಬೋದು. ಸೊ ಇಲ್ಲಿ ನನ್ನ ಮಗಳದ್ದು ಟಿಫಿನ್ ಬಾಕ್ಸ್ ರೆಡಿ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇವಾಗ ನಾನು ಸ್ಕೂಲ್ ಹೋಗೋಕ್ಕೆ ರೆಡಿ ಇದ್ದೀನಿ. ಇವಾಗ ನಾನು ಕ್ರೀಮ್ ಹಾಕೋಬೇಕು. ಸೊ ಇವಾಗ ನನ್ನ ಮಗಳು ರೆಡಿ ಆಗಿದ್ದಾಳೆ. ಇವಾಗ ಹೋಗಬೇಕು. ಅದು ತಿನ್ಬಿಡು. ತಿನ್ಬಿಟ್ಟು ಯಾವತ್ತೂ ನಮ್ಮ ಮಕ್ಕಳಿಗೆ ಬೆಳಗ್ಗೆ ಸ್ವಲ್ಪನೂ ಬ್ರೇಕ್ಫಾಸ್ಟ್ ಮಾಡಿಕೊಂಡೇ ಕಲಿಸಿ, ಇಲ್ಲಾಂದರೆ ಅವರು ಸ್ವಲ್ಪ ಸುಸ್ತಾಗ್ಬಿಡ್ತಾರೆ. ಟಿಫಿನ್ ಟೈಮ್ ಸ್ವಲ್ಪ ಲೇಟ್ ಇರುತ್ತೆ. ತಿಂತೀನಿ ನನ್ನ ಮಗಳು. ಜೀಪ್ ಹಾಕೋದು ಬೇಡ, ಲಿಫ್ಟ್ ಬೇಡವಾ? ಇವತ್ತು ಅಲ್ಲಿ ಟೇಸ್ಟ್ ಇದೆ ಹಿಂಡಿ. ಇವತ್ತು ಅಲ್ಲಿ ಟೇಸ್ಟ್ ಇದೆ. ಸೊ ಪೆನ್ ಆ್ಯಂಡ್ ಪೇಪರ್ ಟೇಸ್ಟ್ ಅಂತ ಹೇಳ್ತಾರೆ ಅಂತೆ, ಆದರೆ ಪೆನ್ ಕೊಡಲ್ಲ ಅಂತ ಹೇಳ್ತಾರೆ ಅಂತೆ ಅಲ್ವಾ? ನನಗೆ ಅವರು ಟೀಚರ್ದು ಹಂಗೆ ಅನ್ಸುತ್ತೆ. ಬಾಯ್ ಗೈಸ್, ಬಂದಮೇಲೆ ಸಿಗ್ತೀನಿ. ತಗೋ, 1 ಮಿಲಿಯನ್ ವ್ಯೂಸ್ ಬರ್ಬೇಕು ಇವಾಗ. ನಮ್ಮ ವೈಫ್ ತಿಂಡಿ ಕೊಟ್ಟಾರೆ, 1 ಮಿಲಿಯನ್ ವ್ಯೂಸ್ ಬರ್ಬೇಕು, ಇಲ್ಲ ಅಂದ್ರೆ ಬ್ಲಾಕ್ ಮಾಡ್ಬಿಡಿ ಇವಳನ್ನ. ಸುಮ್ಮನೆ ಬಾಯ್. ಬೈ. ಸೊ ನೋಡಿ ಗಾಯ್ಸ್, ನನ್ನ ಮಗಳು ಎದಲ್ಬಿಟ್ಟು ಕರಿತಾಳೆ, ಬರಲ್ಲ. ಆದರೆ ಬರೀ ಕರಿಯೋದೆ ಅಲ್ವಾ ನೀನು? ಹಾಂ, ಅಕ್ಕ ಸ್ಕೂಲ್ ಹೋಗೈತೆ. ನಾನು ಅಕ್ಕ ಹೋಗ್ಬೇಕು. ನೀನು ಅಕ್ಕದ ಸ್ಕೂಲ್ ಹೋಗ್ತೀಯಾ? ಆಯಿತು. ಲಡ್ಡು ಅದು ಅಕ್ಕದು. ಇದು ನಿಂದು. ಸೊ ನಿನ್ನೆ ನಮ್ಮ ಯಜಮಾನ್ರು 2 ಗೊಂಬೆ ತೊಗೊಂಡು ಬಂದರು.
ಸೊ ಡಾಗಿ ತಗೊಂಡು ಬಾ, ತೋರಿಸು. ಸೊ 2 ಡಾಗಿ ತಗೊಂಡು ಬಂದರು. ಸೊ ಆ ಕ್ಲಿಪ್ನ ನಾನು ನಿಮಗೆ ಹಾಕ್ತೀನಿ ಇದೇ ಬ್ಲಾಗಲ್ಲಿ, ನೀವು ನೋಡಿ. ಅಲ್ಲಿ ನೋಡಿ ಹಿಂಗೆ ಇಟ್ಕೊತೀವಿ ಅವ್ರವ್ರದ್ದು. ಓ ಈ ಜಾಗ ಇದಾ? ಓಕೆ, ಇದು ಚೆನ್ನಾಗಿದೆ. ಚೆನ್ನಾಯ್ತಾ? ಗಾಯ್ಸ್ ಇದು ಚೆನ್ನಾಗಿದೆ. ಇಲ್ಲಿ ನೋಡ್ಕೊಂಡು ಮಾತಾಡಬೇಕು. ಇದು ಚೆನ್ನಾಗಿದೆ. ಸೊ ನಂದು ಸ್ನಾನ ಆಯಿತು. ನೆನ್ನೆನೇ ತಲೆ ಸ್ನಾನ ಮಾಡಿದ್ದೀನಿ. ಸೊ ಇವತ್ತು ಏನು ಬೇಡ ಅಂದ್ಬಿಟ್ಟು ಸೊ ಫೈನಲಿ ಪೂಜೆ ಆಯಿತು. ಇವಾಗ ತಿಂಡಿ ಮಾಡೋಣ. ಸೊ ನಂದು ಇದೇ ಥರ ರುಟೀನ್ ಇರುತ್ತೆ ಡೈಲಿ. ಸೊ ಒಂದೊಂದು ದಿನ ಡಿಫ್ರೆಂಟ್ ಇರುತ್ತೆ, ಮಿಕ್ಕಿದು ಇದೇ ಥರ ಇರುತ್ತೆ. ಪೂಜೆ ಮಾಡು, ಎದಳು ಪೂಜೆ ಮಾಡು, ನಮ್ಮ ಹೌಸ್ ವೈಫ್ ಕತೆ ಇಷ್ಟೇ. ಏನು ಸೊ ಎಸ್, ಇವಾಗ ತಿಂಡಿ ಮಾಡೋಣ. ಸೊ ಇವಾಗ ನಾವು ಅಮ್ಮ ಮಗಳು ಏನು ತಿಂತಾಯಿದ್ದೀವಿ? ನಾನು ತಿಂತಿ ಚಪಾತಿ, ಅಕ್ಕಿ ರೊಟ್ಟಿ ಅನ್ನು. ಅಕ್ಕಿ ರುಚಿ. ವೆರಿ ಗುಡ್. ಸೊ ಇವಾಗ ಚೆನ್ನಾಯ್ತಾ? ಥ್ಯಾಂಕ್ ಯು. ಇಲ್ಲಿ ನಿನ್ನೆ ರಾತ್ರಿನೇ ರಾಜ್ಮಾ ನಿನ್ನೆ ಕೆಕ್ಕಿದೆ, ಇವಾಗ ಬಾಯ್ಲ್ ಮಾಡೋಣ. ಸ್ವಲ್ಪ ಈ ಮಸಾಲೆಗಳು ಹಾಕ್ತಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಸೊ ಇವಾಗ ನೋಡೋಣ ಯಾವ ಥರ ಆಗಿದೆ. ವಾ, ಸ್ವಲ್ಪ ಇಲ್ಲಿ ನಾನು ಹಾಕ್ತಾಯಿದ್ದೀನಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ. ಸೊ ಇದೆಲ್ಲ ರುಬ್ಬಿಡೋಣ ನೀಟಾಗಿ. ರಾಜ್ಮಾ ಮಾಡಿಗೆ ಎಲ್ಲ ರೆಡಿ ಮಾಡಿದ್ದೀನಿ. ಸೊ ಇಲ್ಲಿ ರಾಜ್ಮಾ ಬಾಯ್ಲ್ ಆಗಿದ್ದು, ಇಲ್ಲಿ ಕಟ್ ಮಾಡಿದ್ದು ಆನಿಯನು, ಇದು ಟೊಮೆಟೊ, ಇದು ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದೆ. ಸೊ ರಾಜ್ಮಾಗೆ ನಾನು 4 ವಿಜಲ್ ಹಾಕ್ಬಿಟ್ಟೆ. ಸೊ ರಾತ್ರಿ ನೆನೆಗೆ ಇಕ್ಕಿದ್ದೀನಲ್ಲ, ಸೊ ಈ ಥರ ಆಯಿತು. ನೀವು ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಮಾಡಿದರೆ ನೀವು 2 ವಿಜಲ್ ಹಾಕಿ ಅಷ್ಟೇ ಸಾಕು. ನಾನು 4 ವಿಜಲ್ ಹಾಕಿದ್ದಕ್ಕೆ ಈ ಥರ ಆಯಿತು, ಸ್ವಲ್ಪ ಜಾಸ್ತಿ ಮೆತ್ತಗಾಗಿದೆ. ಸೊ ಓಕೆ, ಬನ್ನಿ ಶುರು ಮಾಡೋಣ. ಸೊ ಇಲ್ಲಿ ಆಲ್ರೆಡಿ ಇಟ್ಟಿದ್ದೀನಿ. ಇವಾಗ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ದೀನಿ. ಅರಿಶಿನ, ಉಪ್ಪು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಜೀರಿಗೆ ಪೌಡರ್, ಧನಿಯಾ ಪೌಡರ್, ರೆಡ್ ಚಿಲ್ಲಿ ಪೌಡರ್. ನಾವು ಸ್ವಲ್ಪ ಖಾರ ತಿಂತೀವಿ, ಅದಕ್ಕೆ ಜಾಸ್ತಿ ಹಾಕ್ತಿದ್ದೀನಿ. ರುಬ್ಬಿರೋದು ಟೊಮೆಟೊ ಹಾಕ್ತಿದ್ದೀನಿ. ನೀವು ರಾಜ್ಮಾದು ನೀರು ಬಿಸಾಕೋಕ್ಕೆ ಹೋಗಬೇಡಿ, ಹಾಕೋಬೇಕು. ಸೊ ರಾಜ್ಮಾ ಗ್ರೇವಿ ಇಷ್ಟು ಚೆನ್ನಾಗಿ ಆಗಿದೆ, ಇಷ್ಟು ಗಮ್ ಅಂತೈತೆ, ಫುಲ್ ಕಿಚನೇ ಗಮ್ ಅಂತೈತೆ. ಸೊ ಯಾವತ್ತೂ ರಾಜ್ಮಾ ಹಿಂಗೆ ಮಾಡಿದ್ರು ಸೂಪರಾಗಿ ಟೇಸ್ಟಾಗಿ ಇರುತ್ತೆ. ಸೊ ಇದು ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಪಂಜಾಬಿ ಅವ್ರಿಗೆ ಅವರು ಜಾಸ್ತಿ ತಿನ್ನೋದು. ನಿಮಗೆ ನನ್ನ ರೆಸಿಪಿ ಇಷ್ಟ ಆಯಿತು ಅಂದರೆ ಮಾಡ್ಕೊಂಡು ತಿನ್ಕೊಳ್ಳಿ, ಒಂದು ಕಾಮೆಂಟ್ ಹಾಕ್ಕೊಳ್ಳಿ. ಸೊ ಓಕೆ, ಇವಾಗ ನಾನು ತಿನ್ನಕ್ಕೆ ಹೋಗ್ತಾಯಿದ್ದೀನಿ. ಏನು ಸೂಪರಾಗಿದೆ ಗಾಯ್ಸ್, ಸೂಪರಾಗಿದೆ. ಸೊ ತಿಂದ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ. ನನ್ನ ಮಗಳು ಬಂತು, ಹಾಯ್. ಹಾಯ್ ಗಾಯ್ಸ್, ಇವಾಗ ನಾನು ಬಂದೆ. ಇವಾಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ರೆಡಿ ಆಗಿಬಿಟ್ಟು ಮತ್ತೆ ಸಿಗ್ತೀನಿ. ಇವ್ನು ನೋಡಿ ಅಕ್ಕನ ಜಾಗ ಬಿಡ್ತಿಲ್ಲ, ಬಿಡು. ತೋರಿಸು ನಿಂಗೆ ಗೊಂಬೆಗಳು. ಇದು ನನ್ನ ಫ್ರೆಂಡ್. ಇಲ್ಲಿ ಚಿಕ್ಕ ತೋರಿಸು. ನಂದು ಅಪ್ಪ ತಂದಿದ್ದು.
ನೀನಪ್ಪ ತಂದಿದ್ದು देखो कितना अच्छे से बात करती है ತೋರ್ಸೋ ಮಗ ಗೊಂಬೆ ಫಸ್ಟೇ ಗುಡ್ ನೈಟಾ ಹಾಂ ಒಂದು ನಿಮಿಷ ಬೇಬಿ ಒಂದು ನಿಮಿಷ ಒಂದೇ ಒಂದು ನಿಮಿಷ ಇರು ಸೊ ಫುಲ್ ಡೇದು ಎಲ್ಲ ಮುಗೀತು ಸಂಜೆ ಟೀದು ತೋರಿಸಿಲ್ಲ ಸೊ ನನ್ನ ಮಗಳು ಹೋಮ್ವರ್ಕ್ ಮಾಡ್ತಿದ್ಲು ಸೊ ಅವಳಿಗೆ ಹೆಲ್ಪ್ ಮಾಡ್ತಿದ್ದೆ ಸೊ ನಾಳೆ ಮ್ಯಾಥ್ ಇದೆ ಅವಳದು ನೀನೇ ಹೋಮ್ವರ್ಕ್ ಮಾಡ್ದಾ ಸಂಡೇ ಮಂಡೇ ಎಲ್ಲೋ ಹಾಂ ಹಾಂ ಏಯ್ ಸಂಡೇ ಮಂಡೇ ಫುಲ್ ಎಲ್ಲೋ ಹ್ಞೂ 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 ಫ್ರೈಡೇ ಹಾಂ ಸ್ಯಾಟರ್ಡೇ ಸಂಡೇ ಮಂಡೇಯಲ್ಲಿದೆ ಸೊ ಓಕೆ ಈ ಬ್ಲಾಗ್ನ ನಾನು ಇಲ್ಲಿ ಏನು ಮಾಡ್ತೀನಿ ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರ್ತ್ಬೇಡಿ ಏನು ಹಾಂ ಇವಾಗ ಮಲ್ಗೆ ಟೈಮ್ ಆಯ್ತಲ್ಲ ಹೋಗೋಣ ಓಕೆನಾ ಯಾಕೋ ಗೊತ್ತಿಲ್ಲ ಯೂಟ್ಯೂಬಲ್ಲಿ ನನಗೆ ಶಾರ್ಟ್ಸಲ್ಲಿ ವ್ಯೂನೇ ಕೊಡ್ತಿಲ್ಲ ಅವರು ಮುಂಚೆ ಹಾಕಿದ ತಕ್ಷಣ ಪಟಾರ ಅಂತ ಕೊಡ್ತಿತ್ತು ಇವಾಗ ಒಂದು 100 ದಾಟ್ತಿಲ್ಲ ಹಂಗೆ ಮಾಡಿದ್ದಾರೆ ಏನು ಮಾಡೋದು ಗೊತ್ತಿಲ್ಲ ನಿಮ್ಮ ಹತ್ರ ಏನಾರು ಐಡಿಯಾ ಇದ್ದರೆ ಹೇಳಿ ಕಮೆಂಟ್ ಮಾಡಿ ಈಗ ಬಂದು ನೋಡಿ ಬ್ಯಾಗ್ ಎಲ್ಲ ರೆಡಿ ಮಾಡಿಕೊಂಡು ನಾಳೆಗೆ ಓಕೆ ಗೈಸ್ ಬಾಯ್ ಬಾಯ್ ಗುಡ್ ನೈಟ್ ಲೈಕ್ ಸಬ್ಸ್ಕ್ರೈಬ್ ಕಾಮೆಂಟ್ ಶೇರ್ ಎಸ್ ನೀವು ನನ್ನ ಚಾನಲ್ಗೆ ಹೊಸವರು ಬಂದಿದ್ದರೆ ಹಂಗೆ ಹೋಗಬೇಡಿ ಸಪೋರ್ಟ್ ಮಾಡಿಕೊಂಡು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೋಗಿ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್